ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಭಾರಿ ಹೈ ಡ್ರಾಮಾ ನಡೆದಿದೆ. ಕುಮಾರಸ್ವಾಮಿ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಹಗುರವಾಗಿ ಮಾತನಾಡಿದ್ದಾರೆ ಅಂತ ಒಕ್ಕಲಿಗ ಸಮುದಾಯದ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ವೇದಿಕೆಯಿಂದ ಕೆಳಗಿಳಿಸುವಂತೆ ಒತ್ತಾಯಿಸಿದ್ರು. ಈ ವೇಳೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ಚಿಕ್ಕಬಳ್ಳಾಪುರದ ಗೌರವವನ್ನು ಉಳಿಸಬೇಕು. ದಯವಿಟ್ಟು ಕಾರ್ಯಕ್ರಮದ ಬಳಿಕ ಪ್ರದೀಪ್ ಈಶ್ವರ್ ಕಾರಿಗೆ ಮುತ್ತಿಗೆ ಹಾಕಿ ಕುಮಾರಸ್ವಾಮಿ ಬೆಂಬಲಿಗರು ಮೀಸೆ ತಿರುವಿ ಚಾಲೆಂಜ್ ಮಾಡಿದ್ರು. ಈ ವೇಳೆ ಪ್ರದೀಪ್ ಈಶ್ವರನ್ನ ಹುಚ್ಚ ಹುಚ್ಚ ಅಂತ ಕೂಗಿದ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನಾಕಾರರು. ನಂತರ ಕಾರಿನ ಮೂಲಕ ಪ್ರದೀಪ್ ಈಶ್ವರ್ ಮೆರವಣಿಗೆಗೆ ಮುಂದಾದ್ರು. ತೊಡೆ ತಟ್ಟಿ ಸವಾಲು ಹಾಕಿದ್ದಕ್ಕೆ ರೊಚ್ಚಿಗೆದ್ದ ಎಚ್ಡಿಕೆ ಬೆಂಬಲಿಗರು ಕಾರ್ನತ್ತ ಚಪ್ಪಲಿ ಎಸೆದು ಕಿಡಿಕಾರಿದ್ರು. ಚಪ್ಪಲಿ ಎಸೆದವನನ್ನ ಪೊಲೀಸರು ವಶ ಪಡೆದುಕೊಂಡರು. ಚಿಕ್ಕಬಳ್ಳಾಪುರದಲ್ಲಿ ಹೈ ಡ್ರಾಮಾದ ಬಳಿಕ ಎಚ್ಡಿಕೆಗೆ ಶಾಸಕ ಪ್ರದೀಪ್ ಈಶ್ವರ್ ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರೆ. ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ಗೆ ನಿಲ್ಲಲಿ, ನಿಮ್ಮ ಚೇಲಾಗಳಿಗೆ ಹೆದರುವ ಮಗ ನಾನಲ್ಲ ಅಂತ ಪ್ರದೀಪ್ ಈಶ್ವರ್ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರವಿಕುಮಾರ್ ಬಳಿ ಚಾಲೆಂಜ್ ಮಾಡಿಸೋದಲ್ಲ, ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಲ್ಲಿ ಅಂತ ಸವಾಲನ್ನು ಹಾಕಿದ್ರು. ರವಿಕುಮಾರಣ್ಣ ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನ. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆ ಬಿಡದಿ ಜಟಾಪಟಿ ತೀವ್ರಗೊಂಡಿದೆ. ಈ ನಡುವೆ ಬಿಡದಿಯ ಭೈರಮಂಗಲಕ್ಕೆ ಎಚ್ಡಿಕೆ ಭೇಟಿ ಕೊಟ್ಟರು. ಭೈರಮಂಗಲ ಹೋಗುವ ರಸ್ತೆಯಲ್ಲಿ ಎಚ್ಡಿಕೆಗೆ ಮುತ್ತಿಗೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಹಾರೋಹಳ್ಳಿ ಮೂಲಕವಾಗಿ ಭೈರಮಂಗಲಕ್ಕೆ ಅವರು ಆಗಮಿಸಿದರು. ಬಳಿಕ ಚರ್ಚಾ ವೇದಿಕೆಗೆ ಆಗಮಿಸಿ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಡಿಕೆಶಿಗಾಗಿ ಒಂದು ಕಾದ್ರು. ಮತ್ತೊಂದು ಕಡೆ ಸಿಎಂ ಡಿಕೆಶಿ ಹೆಸರಿನ ಕುರ್ಚಿ ಖಾಲಿಯಾಗಿತ್ತು. ಬಳಿಕ ಪ್ರತಿಭಟನಾ ಸ್ಥಳದಿಂದ ಭದ್ರತೆಯೊಂದಿಗೆ ಬೆಂಗಳೂರಿಗೆ ಎಚ್ಡಿಕೆ ವಾಪಸ್ಸಾದರು. ವೇದಿಕೆ ಕಾರ್ಯಕ್ರಮ ಕುರಿತು ಮಾತಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಿಎಂಗೆ ಮತ್ತೊಂದು ಸವಾಲು ಹಾಕಿದ್ರು. ಸಿಎಂ ಬರಲ್ಲ ಅನ್ನೋದು ನನಗೂ ಗೊತ್ತಿದೆ. ಏನೇ ಚರ್ಚೆ ಆದ್ರೂ ರೈತರ ನಡುವೆ ಆಗಲಿ, ಚರ್ಚೆ ವಿಧಾನಸೌಧದಲ್ಲಿ ಆಗಲಿ, ಕೃಷ್ಣಾದಲ್ಲೇ ಆಗಲಿ, ನಾನ್ ರೆಡಿ. ರೈತರನ್ನೇ ಕರೆ ತಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ, ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣಾ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀರಿ, ಎಲ್ಲರೂ ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ. ನನ್ನ ವಿಧಾನಸೌಧದಲ್ಲ, ಯಾವುದೋ ಕೃಷ್ಣಾ ಕಚೇರಿನೇ ಇದೆಯಲ್ಲ, ಎಲ್ಲ ನನಗೇನು ಪ್ರತಿಷ್ಠೆ ಇಲ್ಲ. ಬರಲಿ, ಎಲ್ಲರನ್ನೂ ಕರ್ಕೊಂಡು ಹೋಗೋಣ, ಚರ್ಚೆ ಮಾಡೋಣ. ಇನ್ನು ಕನಕಪುರದವರು 1 ಇಂಚು ಭೂಮಿ ಕೊಡಬೇಡಿ ಎಂದ ಎಚ್ಡಿಕೆ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇವತ್ತು ಕೆಂಪೇಗೌಡರ ಜಯಂತಿ ಮಾಡ್ತಾ ಇದ್ದೇವೆ, ಬೆಂಗಳೂರು ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತು, ಆದರೆ ಒಂದೇ ಒಂದು ರಸ್ತೆ ಗುಂಡಿ ಮುಚ್ಚಿಲ್ಲ. ಗುಂಡಿ ಮುಚ್ಚುತ್ತೀವಿ ಅಂತ 1200 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರು ಸರಿ ಮಾಡಿ, ಬೆಂಗಳೂರಿನಲ್ಲಿ ಕೆಲವು ಭಾಗದಲ್ಲಿ ಪ್ರಾಣಿಗಳು ಬದುಕಲಿಕ್ಕಾಗಲ್ಲ, ಆದ ರೀತಿ ಬದುಕ್ತಾ ಇದ್ದಾರೆ. ಮೊದಲು ಅದು ಸರಿ ಮಾಡ್ರಪ್ಪ, ಇಲ್ಲಿ ಬಂದು ಆಮೇಲೆ ಮಾಡೋರಿ. ಮಾಡೋದಾದರೆ ಅಲ್ಲೆಲ್ಲೋ ಪ್ರತಿ ವರ್ಷ ಮಳೆ ಆದರೆ ಆ ಸಾಯಿ ಲೇಔಟಲ್ಲಿ ಒಂದೊಂದು ಸೊಂಟದವ್ರಿಗೆ ನೀರು ನಿಂತು ಮನೆ ಬೀಗ ಹಾಕೊಂಡು ಹೋಟ್ಲು ಹೋಗಿ ಜೀವನ ಮಾಡ್ತಾವ್ರೆ ತಿಂಗಳಗಟ್ಲೆ. ಇಲ್ಲಿ ಬಂದು ಏನು ಮಾಡ್ತೀಯಪ್ಪ ನೀನು? ಮೊದಲು ಬೆಂಗಳೂರು ಕಟ್ಟಿದ ಕೆಂಪೇಗೌಡ ನಗರ ಸರ್ ಮಾಡ್ಕ ಮೊದಲು ಭೈರಮಂಗಲದಲ್ಲಿ ಕುಮಾರಸ್ವಾಮಿ ಚರ್ಚೆಗಾಗಿ ಕಾದ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೈ ಮುಗಿದು ಡಿಕೆಶಿ ತೆರಳಿದರು.
ಮಾಡಿದ್ರು ಇವತ್ತು. ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಹಾಗೂ ರೈತರು ನಡೆಸ್ತಾ ಇರುವ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮಧ್ಯಾಹ್ನ ರೈತ ಗೀತೆ ಮೂಲಕ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಹಸಿರು ಶಾಲು ತೋರಿಸಿ ಅನ್ನದಾತರು ಒಗ್ಗಟ್ಟು ಪ್ರದರ್ಶಿಸಿದರು. ಎಲ್ಲ ಸಹಕಾರ ನೀಡಬೇಕು. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವ ಹೋರಾಟಕ್ಕೆ ಆಗಮಿಸಿರುವ ಎಚ್ಡಿಕೆ 2006ರಲ್ಲಿ ಯೋಜನೆ ಜಾರಿ ಮಾಡಿದ್ದ ಹಾಗೂ 2006ರಲ್ಲಿ ಯೋಜನೆ ವಾಪಸ್ ಪಡೆದಿದ್ದ ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ರು. ದಾಖಲೆ ಸಹಿತ ರೈತರೊಂದಿಗೆ ಚರ್ಚೆ ನಡೆಸುತ್ತಿದ್ದಾರೆ. ಇನ್ನು ಚರ್ಚೆಗೆ ಬಾರದ ಸಿಎಂ ವಿರುದ್ಧ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ವೇದಿಕೆ ಸಿದ್ಧವಿದ್ದರೂ ಚರ್ಚೆಗೆ ಬಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೌಂಟರ್ ಕೊಟ್ಟಿದೆ ಜೆಡಿಎಸ್. ಟೌನ್ಶಿಪ್ ವಿರೋಧಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಎಚ್ಡಿಕೆ ಎದುರಲ್ಲಿ ಮಹಿಳೆ ಕಣ್ಣೀರು ಹಾಕಿದ್ರು. ನಮ್ಮ ಭೂಮಿಗಾಗಿ ಹೋರಾಟ ಮಾಡ್ತಿದ್ದೀವಿ, ಹಣಕ್ಕಾಗಿ ಬಂದು ಪ್ರತಿಭಟನೆ ಮಾಡ್ತಿಲ್ಲ, ನಮಗೆ ಭೂಮಿ ಬೇಕು, ದಯಮಾಡಿ ಯೋಜನೆ ಕೈಬಿಡಿ ಅಂತ ಸಿಎಂಗೆ ರೈತ ಮಹಿಳೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರವಾಗಿ ನಾವು ಇವತ್ತು ಸೇರ್ಕೊಂಡೆ ಕೇಳ್ತೀನಿ, ದಯವಿಟ್ಟು ನಮ್ಮ ಜಮೀನ ಉಳಿಸ್ಕೊಡಿ, ನಮ್ಗೆ ಇಲ್ಲಿ ಬಾಳಕ್ಕಂತೂ ಒಂದು ಅವಕಾಶ ಕೊಡಿ. ನಾವು ಅಷ್ಟು ಕಷ್ಟದಿಂದ ನೊಂದು 1.5 ವರ್ಷದಿಂದ ಇಲ್ಲಿ ಕೂತ್ಕೊಂಡ್ಬಿಟ್ಟಿದೀವಣ್ಣ ರೋಡಲ್ಲಿ. ದಯವಿಟ್ಟು ನಿಮ್ ಕೈ ಮುಗಿತೀನಣ್ಣ, ಎಲ್ರಿಗೋಸ್ಕರ ಕೇಳ್ಕೊತಾ ಇದೀನಿ. ಇನ್ನು ನಮ್ಮ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋಕೆ ಬನ್ನಿ ಅಂತ ರೈತ ಮಹಿಳೆ ಜಯಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾರೇ ಭೂಮಿ ಅಂತ ಬಂದ್ರೆ ನಾವು ಹೊರಕ್ಕೆ ಎತ್ಕೊಂಡು ಖಾರದ ಪುಡಿ ತಗೊಂಡು ಬರ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಈತ ಸಿಎಂ ವಿರುದ್ಧ ಮಾತನಾಡಿದ ವಿದ್ಯಾರ್ಥಿನಿಯೊಬ್ಬರು ಯೋಜನೆ ಕೈಬಿಡಿ, ಯಾರೇ ಬಂದರೂ ಭೂಮಿ ಕೊಡಬೇಡಿ ಅಂತ ಹೇಳಿದ್ದಾರೆ. ನಾವು ಅಕ್ವೇರ್ ಮಾಡೇ ಮಾಡ್ತೀರ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ಮಾಡ್ತೀರಾ ನಮ್ಮ ಸಮಾಧಿ ಮೇಲೆ ನೀವೇ ಟೌನ್ಶಿಪ್ ಮಾಡಿ ಬನ್ನಿ, ನಾವು ಪರಕೆ ಎತ್ಕೊಂಡು ಬೈರ್ಮಂಗ್ಲ ಅಲ್ಲೇ ಬನ್ನಿ, ನಾವ್ ಹೆಂಗುತ್ತರುಗಳು ಬೈರ್ಮಂಗ್ಲ ಪರಕೆ ಎತ್ಕೊಂಡು ನಿಂತ್ಕೋತೀವಿ ಅಂತ ಹೇಳಿದ್ದೀವಿ. ರೈತ ಮಹಿಳೆಯರೇ, ನೀವು ನಿಮ್ಮೂರಿಗೆ ಯಾವ ಅಧಿಕಾರಿ ಬಂದ್ರು ನಮ್ಮ ಗಂಡಸರುಗಳನ್ನ ಮುಂದಕ್ಕೆ ಬಿಡಬೇಡಿ. ಪರಕೆ ಎತ್ಕೊಂಡು ಕಾರ್ಪಿಡಿ ಹೊಚ್ಕೊಂಡು ಮಾಡಿಕೊಳ್ಳಿ. ಕಾರ್ಪಿಡಿನ ಅವ್ರ ಮಕ್ಕಳ ಕೆಲಸನ ಬಿಡೋದ್ ಬೇಡ, ನಮ್ಮ ಜಮೀನ ಕಳ್ಕೊಳ್ಳೋದ್ ಬೇಡ. ನಮ್ಮ ಮಕ್ಕಳು ನಮ್ಮ ಮಕ್ಳಿಗೆ ನಾವು ಕೊಡೋಣ ಜಮೀನ, ಬೇರೆಯವ್ರು ಕೊಡೋದ್ ಬೇಡ. ಭೂಮಿ ನಮ್ದು, ನಮ್ ಭೂಮಿ ನೀನ್ ಯಾರು ಹಠ ಮಾಡೋದಿಕ್ಕೆ? ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲಿದೆ, ನಮ್ಮ ಅಜ್ಜಿ ತಾತಿರ ಹೆಸರಲ್ಲಿದೆ, ನಮ್ಮ ಅಪ್ಪ ಅಮ್ಮಂದಿರ ಹೆಸರಲ್ಲಿದೆ. ನಾವು ಓದಿರೋ ಯೂತ್ಸ್ಗಳು ಏನೋ ಒಂದು ಮಾಡ್ಕೊಂಡಾದ್ರೂ ನಾವು ಜೀವನ ಮಾಡ್ತೀವಿ. ನಾವು ಎಲ್ಲೋ ಹೊರಗಡೆ ಹೋಗಿ ದುಡ್ಕೊಂಡು ಜೀವನ ಮಾಡ್ತೀವಿ. ನೀನ್ ಈ ಭೂಮಿ ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬಿಟ್ಟು ಓದ್ದೇ ಇರೋ ರೈತರಿಗೆ ಏನ್ ಕೆಲಸ ಕೊಡ್ತೀಯಾ? ಭೂಮಿ ನಮ್ದು. ಬಿಡದಿ ಟೌನ್ಶಿಪ್ ಯೋಜನೆ ಪರವಾಗಿ ಹೋರಾಟಕ್ಕೆ ಮಾಜಿ ಶಾಸಕ ಮಂಜುನಾಥ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳೇ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಇದೆ, ದುಡ್ಡಿದೆ ಅಂತ ರಾತ್ರೋರಾತ್ರಿ ಎತ್ತಿ ಕಟ್ಟಿ ಕಳಿಸಿದ್ದಾರೆ ಅಂತ ಮಾಜಿ ಶಾಸಕ ಮಂಜುನಾಥ್ ಕಿಡಿಕಾರಿದ್ದಾರೆ. ಯಾವುದು ಶಾಶ್ವತ ಅಲ್ಲ. ಮುಖ್ಯಮಂತ್ರಿಗಳೇ ನೀವ್ ಹೇಳ್ತಾ ಇದ್ದೀರಿ, ನಾನು ಹೇಳ್ದಂಗೆ ಕೇಳಿ ಅಂತ. ಯಾರು ಶಾಶ್ವತ ಅಲ್ಲ ರಾಜಕಾರಣದಲ್ಲಿ. ನಾಳೆ ಇವತ್ತು ನಿಮ್ ಸರ್ಕಾರ ಇದೆ, ನೀವು ಮೂಗ್ನಾರಕ್ಕೆ ನಿಮ್ ಮುಖಸ್ಥಿತಿಗೆ ಮಾತನಾಡ್ತಾ ಇದ್ದೀರಿ, ನಮ್ ರೈತರು ಉಳಿಸ್ತೀನಿ ಅಂತ. ನಾಳೆ ಸರ್ಕಾರ ಬದಲಾದ ಸಂದರ್ಭದಲ್ಲಿ ಯಾರು ಬರ್ತಾರೆ, ಯಾವ್ದೋ ಯೋಜನೆ ಇದು ಫೀಸಿಬಲ್ ಇಲ್ಲ, ಈ ವಯಬಲ್ ಇಲ್ಲ ಅಂತೇಳಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾರೆ. ಅವತ್ತು ನಮ್ಮ ರೈತರನ್ನೆಲ್ಲ ಬೀದಿಗೆ ಹಾಕ್ತೀರಾ? ನಮ್ ರೈತರನ್ನೆಲ್ಲ ಬೈರ್ಮಾಳ ಕೆರೆಗೆ ತೂಗ್ತೀರಾ? ಏನು ಇವತ್ತೆಲ್ಲ ಗಿಡ ನೆಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗೋರಂತೆ. ಎಲ್ಲಿ ಕೆಂಪೇಗೌಡ ಲೇಔಟ್ ಅಲ್ಲಿ 15 ಲಕ್ಷ ಗಿಡ ನೆಡಿ. ಇಲ್ಲಿ 20 ಲಕ್ಷ 25 ಲಕ್ಷ ಮರಗಳು, ಫಲ ಕೊಡ್ತಾ ಇರೋ ಮರಗಳನ್ನ ಮರ ಕಡಿ ಅಂತ. ಅಲ್ಲಿ ಗಿಡ ನೆಡಬೇಕಂತೆ, ಇಲ್ಲಿ ಮರ ಕಡಿಬೇಕು. ನಾಚಿಕೆ ಆಗಲ್ವಾ ನಿಮ್ಗೆ? ಬಿಡದಿಯಲ್ಲಿ ಪ್ರತಿಭಟನೆ ಸಂಬಂಧ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದು, ಜನರ ಭಾವನೆ ಅರ್ಥ ಮಾಡಿಕೊಂಡು ಬಿಡದಿ ಕೈ ಬಿಟ್ಟು ಬೇರೆ ಕಡೆ ಟೌನ್ಶಿಪ್ ಮಾಡೋದು ಒಳ್ಳೆಯದು ಅಂತ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರು ನಾನು ಮಾಡಿದ್ದು ನಿಜ, ಅದಾದಮೇಲೆ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದು ನಿಜ, ಎಲ್ಲವನ್ನೂ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಇದನ್ನು ನಿಮ್ಮಿಬ್ಬರ ಒಂದು ಕೆಸರಚಾಟದಲ್ಲಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿ ದಯವಿಟ್ಟು ಈ ಒಂದು ಯೋಜನೆ ಏನು ಮಾಡಬೇಕು ಅಂತ ಇದ್ದೀರಿ. ಟೌನ್ಶಿಪ್ಪು ಬೇಜಾನ್ ಟೌನ್ಶಿಪ್ಗಳನ್ನು ನಮ್ಮ ಕಾಲದಲ್ಲಿ ಮಾಡಿದ್ದೀವಿ. ಅದಕ್ಕೆ ಏನೇನು ಬೇಕೋ ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟು ಇನ್ನೂ ಎಲ್ಲಾದರೂ ಒಂದು ಕಡೆ ಎಲ್ಲಿಗೆ ಟೌನ್ಶಿಪ್ ಮಾಡ್ಬೋದು, ಅಲ್ಲಿ ಮಾಡಿದ್ರೆ ಜನನೂ ನೆಮ್ಮದಿಯಾಗಿರ್ತಾರೆ, ನಿಮ್ಗೆ ಗದ್ದಲಾನು ಸ್ವಲ್ಪ ಕಡಿಮೆ ಆಯ್ತದೆ, ಬೇರೆ ಕೆಲಸಗಳು ಮಾಡೋದಕ್ಕೆ ನಿಮಗೂ ಕೂಡ ಎಲ್ಲ ಒಂದು ಕಡೆ ಟೈಮ್ ಸಿಗ್ತದೆ. ಯಾವುದೇ ರೈತರಿಗಾಗಲಿ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಏನು ಜನ ಬೇಡ ಅಂದಾಗ ನಾವು ಇನ್ನೊಂದು 10 ಕಿಲೋಮೀಟ್ರ್ ಮುಂದಕ್ಕೆ ಹೋದ ತೊಡೆದೇನಲ್ಲ, ಅಲ್ಲಿಯೇ ವಾಸ್ತವಾಂಶವನ್ನು ಮಾಹಿತಿಯನ್ನು ತರಿಸ್ಕೊಂಡು ಅಲ್ಲಿ ಜನರ ಭಾವನೆಗಳನ್ನು ಯಾವ ರೀತಿ ನಾವು ಸ್ಪಂದಿಸ್ತೀವೋ ಆ ರೀತಿ ಸ್ಪಂದಿಸಿ
ಈ ಟೌನ್ಶಿಪ್ಪನ್ನು ಮಾಡಿದ್ರೆ ಒಳ್ಳೆಯದು. ಅದಿಲ್ಲ ಅಂದರೆ ಅದನ್ನು ಕೈ ಬಿಟ್ಟು ಇನ್ನೊಂದು ಕಡೆ ಟೌನ್ಶಿಪ್ ಮಾಡೋದು ನಿಮ್ಗೆ ಒಳ್ಳೆಯದು. ಯಾವುದೇ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನಂದೇ ನಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಭಾವನೆಗಳಿಗೆ, ಜನರ ದುಃಖ ದುಮ್ಮಾನಗಳಿಗೆ, ಜನರಲ್ಲಿರ್ತಕ್ಕಂಥ ನಿರೀಕ್ಷೆಗಳಿಗೆ ಯಾವುದೇ ಕಾರಣಕ್ಕೆ ಅನಾನುಕೂಲ ಆಗದಾಗೆ ನಡ್ಕೊಳ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ದಯವಿಟ್ಟು ನೀವು ಅದನ್ನು ಮಾಡ್ತೀರಾ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜನರ ಮುಂದೆ ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಟೌನ್ಶಿಪ್ ಅನುಕೂಲ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಿ, ಜನರು ಸ್ವ ಇಚ್ಛೆಯಿಂದ ಜಾಗ ಕೊಟ್ಟರೆ ಟೌನ್ಶಿಪ್ ಮಾಡಿ ಅಂತ ಹೇಳಿದರು. ಕುಮಾರಣ್ಣವರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲದಲ್ಲೇ ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ ಅಂತ ಆಹ್ವಾನ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ವಿಧಾನಸೌಧಕ್ಕೆ ಬನ್ನಿ ಅಲ್ಲೇ ಚರ್ಚೆ ಮಾಡೋಣ ಅಂತ ಕರೆದಿದ್ದಾರೆ. ಇಬ್ಬರೂ ಕೂಡ ಒಕ್ಕಲತನದ ಹಿನ್ನೆಲೆಯನ್ನು ಹೊಂದಿರುವಂಥವ್ರು, ಭೂಮಿಯನ್ನು ಉಳುಮೆ ಮಾಡುವಂಥ ಹಿನ್ನೆಲೆ ಹೊಂದಿರುವಂಥವ್ರಾಗಿದ್ದಾರೆ. ಬೇಡ, ಈ ಸಂಘರ್ಷ ಬೇಡ. ಇಬ್ಬರು ಹೋಗಿ ಜನರ ಹತ್ರ ಕೂತ್ಕೊಳ್ಳಿ, ಜನರ ಎದುರುಗಡೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಕುಮಾರಣ್ಣ ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ, ನೀವು ಯಾಕೆ ಬೇಕು ಅನ್ನೋದನ್ನು ನೀವು ಕನ್ವಿನ್ಸ್ ಮಾಡಿ. ಜನ ಕನ್ವಿನ್ಸ್ ಆದರೆ ಟೌನ್ಶಿಪ್ ಮಾಡಿ, ಈ ಅದ್ಭುತವಾದಂಥ ಏರ್ಪೋರ್ಟ್ ಮಾಡಿ, ಈ ಭಾಗ ಬೆಳೆಯುತ್ತೆ. ಕುಮಾರ್ ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯೋಜನೆಗಳು ನೀತಿಗಳನ್ನು ಬೀದಿಯಲ್ಲಿ ಮಾತನಾಡಲು ಆಗತ್ತಾ? ಅವರ ಹಿರಿತನಕ್ಕೆ ಇದು ಶೋಭೆಯಲ್ಲ. ಅವರ ಮಧ್ಯೆ ಇವರ ಮಧ್ಯೆ ಚರ್ಚೆ ಅಂತಾರೆ, ಇದು ಸರಿಯಲ್ಲ. ಬೀದಿಯಲ್ಲಿ ಮಾತಾಡಲು ಆಗುತ್ತಾ ಅಂತ ಪ್ರಶ್ನೆ ಮಾಡಿದರು. ಇತ್ತ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಮಾತಾಡಿ ಸಿಎಂ ವಿಧಾನಸೌಧಕ್ಕೆ ಚರ್ಚೆಗೆ ಬನ್ನಿ ಎಂದಿದ್ರು. ಎಲ್ಲೋ ರಸ್ತೆಯಲ್ಲಿ ಕುಳಿತು ಮಾತಾಡೋಕೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು ನೀತಿಗಳಾಗಲಿ ಯೋಜನೆಗಳಾಗಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಅವರು ಆಹ್ವಾನ ಮಾಡಿದ್ರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ ನಾನು ಬರ್ಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ ಹೇಳೋದು. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಸಮಸ್ಯೆಗಳನ್ನು ಆಹ್ವಾನಿಸಬೇಕು ಅಂದರೆ ಬನ್ನಿ, ಚರ್ಚೆ ಮಾಡಲಿಕ್ಕೆ ರೆಡಿ ಇದಾರಲ್ಲ. ಮುಖ್ಯಮಂತ್ರಿಗಳು ಚರ್ಚೆ ಮಾಡಬೇಕು ಅನ್ನೋದಿದ್ರೆ ಪ್ರಜಾಪ್ರಭುತ್ವದ ಪವಿತ್ರವಾದ ಮಂದಿರ ವಿಧಾನಸೌಧ, ಅಸೆಂಬ್ಲಿ, ಅಲ್ಲಿ ಬಂದು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀವಿ. ಎಲ್ಲೋ ರಸ್ತೆನಲ್ಲಿ ಕೂತ್ಕೊಂಡು ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕಾಗಲ್ಲ. ಬಹಿರಂಗ ರೈತರ ಜೊತೆ ಚರ್ಚೆ ಮಾಡೋಣ. ಈಗ ನಾವು ರೈತರ ಜೊತೆಗೂ ನಾವು ಪ್ರತಿ ರೈತರ ಜೊತೆ, ಕಾರ್ಮಿಕರ ಜೊತೆ, ಎಲ್ಲ ವರ್ಗದವ್ರ ಜೊತೆನೂ ನಾವು ಮಾತಾಡ್ತೀವಿ. ಯಾರನ್ನೂ ದೂರ ಇಟ್ಟು ನಾವು ಇರೋದಿಲ್ಲ. ಆದ್ರಿಂದ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ ನೋಡಿ ವಿಧಾನಸೌಧ, ಅಲ್ಲಿ ನಾವು ಮಾತಾಡ್ಲಿಕ್ಕೆ. ಬೆಂಗಳೂರಲ್ಲಿ ನಡೆದಿರುವ ತ್ರಿವಳಿ ಕೊಲೆ ಪ್ರಕರಣ ಸಂಬಂಧ ಶ್ವೇತಾ ಕೆನತ್ ವಿಚಾರಣೆ ತೀವ್ರಗೊಳಿಸಲಾಗಿದೆ. ಇಷ್ಟು ದಿನ ನಾನೇ ಮೂವರನ್ನ ಕೊಂದೆ ಎಂದಿದ್ದ ಶ್ವೇತಾ ಈಗ ಕೆನತ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾಳೆ. ರಕ್ಕಸನಂತೆ ಅಮ್ಮನನ್ನ ಇರಿದು ಕೊಂದ ಅಂತ ಶ್ವೇತಾ ಹೇಳಿದ್ದಾಳೆ. ಕೆಆರ್ಪುರಂನಲ್ಲಿ ತ್ರಿವಳಿ ಮರ್ಡರ್ ಪ್ರಕರಣದ ಆರೋಪಿಗಳಿಂದ ಪದೇ ಪದೇ ಹೇಳಿಕೆ ಬದಲಾಗ್ತಾ ಇದೆ. ರಕ್ತದ ಮಡುವಿನಲ್ಲಿದ್ದ ಸೋಮಸುಂದರ್ ಹೇಳಿಕೆ ಮುಂದಿಟ್ಟು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕಿಲ್ಲರ್ ಕೆನತ್ ಬಂಧನಕ್ಕೆ ಕಮಿಷನರ್ ಕಾರ್ಯಾಚರಣೆ ರೋಚಕವಾಗಿತ್ತು. ತಮ್ಮ ಬ್ಯಾಚ್ಮೇಟ್ ಮೂಲಕ ಆರೋಪಿ ಪತ್ತೆಗೆ ರೂಪರೇಷೆಯನ್ನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಡಿದ್ರು. ತಮ್ಮ ಬ್ಯಾಚ್ಮೇಟ್ ಶಾಲಿನಿ ಸಿಂಗ್ ಸಂಪರ್ಕಿಸಿದ ಸೀಮಂತ್ ಕುಮಾರ್ ಕೆನತ್ ಫೋಟೋ ಪುದುಚೇರಿಗೆ ರವಾನೆ ಮಾಡಿ ನಿಗಾ ಇಡೋಕೆ ತಿಳಿಸಿದರು. ಬೆಂಗಳೂರಿನ ಕುರುಬರಹಳ್ಳಿಯ ಸಿಮೆಂಟ್ ತಯಾರಿಕಾ ಶೆಡ್ ಒಂದರಲ್ಲಿ 2.98 ಕೋಟಿ ಹಣ ಪತ್ತೆಯಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ನಾಗರಾಜ್ ವೆಂಕಟೇಶನ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. 4 ಬ್ಯಾಗ್ಗಳಲ್ಲಿದ್ದ 2.98 ಕೋಟಿ ಹಣ ಎಲ್ಲಿಂದ ಬಂತು ಅನ್ನೋದೇ ಪ್ರಶ್ನೆಯಾಗಿದೆ. ಎಫ್ಐಆರ್ ಮಾಡಿ ತನಿಖೆ ನಡೆಸಿದ್ದಾರೆ. ಸಾಲದ ಹಣ ಅಂತ ಹೇಳಿಕೊಂಡು ಆರೋಪಿಗಳು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನಿರ್ಮಾಪಕ ಭಾಮಾ ಹರೀಶ್ ಮಗ ಉಲ್ಲಾಸ್ ನಿಧನಗೊಂಡಿದ್ದಾರೆ. ಶಿವಮೊಗ್ಗದ ಕೊಡಚಾದ್ರಿಗೆ ದೇವಾಲಯಕ್ಕೆ ಹೋದಾಗ ಹೃದಯಾಘಾತದಿಂದ ಉಲ್ಲಾಸ್ ನಿಧನಗೊಂಡಿದ್ದಾರೆ. ಇತ್ತೀಚೆಗೆ ಚಂದನಗೌಡ ಜೊತೆ ಉಲ್ಲಾಸ್ ಮದುವೆ ನಿಶ್ಚಯವಾಗಿತ್ತು. ಈ ಜೋಡಿಯ ಮನೆಯಲ್ಲಿ ಸರಳವಾಗಿ ದೀಪದ ಶಾಸ್ತ್ರ ನೆರವೇರಿತ್ತು. ಕುಟುಂಬಸ್ಥರು ನಿಶ್ಚಯ ಮಾಡಿದಂತೆ ಈ ವರ್ಷನೇ ಉಲ್ಲಾಸ್ ಗೌಡ ಚಂದನಗೌಡ ಮದುವೆ ಆಗಬೇಕಾಗಿತ್ತು. ಆದರೆ ಅದಕ್ಕೂ ಮುನ್ನವೇ ಉಲ್ಲಾಸ್ ಗೌಡ ಮೃತಪಟ್ಟಿದ್ದಾರೆ.
ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆ ಬಗ್ಗೆ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಠಲ್ಗೌಡ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೋರ್ಟ್ ಆದೇಶ ಉಲ್ಲಂಘನೆ ಹಿನ್ನೆಲೆ ಬಂಧನಕ್ಕೆ ಶೋಧ ನಡೀತಾ ಇದೆ. ಧರ್ಮಸ್ಥಳ ಬಗ್ಗೆ ಅವಹೇಳನ ಮಾಡಿದ್ದ ವಿಚಾರವಾಗಿ ಬೆಂಗಳೂರು ಸೆಷನ್ಸ್ ಕೋರ್ಟ್ನಿಂದ ವಾರೆಂಟ್ ಜಾರಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿದ್ರು. ಆದರೆ ಕಳೆದ 4 ತಿಂಗಳಿಂದ ವಿಠಲ್ಗೌಡ ಮನೆಗೆ ಬಂದಿಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಈ ಹಿನ್ನೆಲೆ ಸ್ಥಳೀಯ ಪೊಲೀಸರಿಗೆ ವಿಠಲ್ರನ್ನ ಕೋರ್ಟ್ಗೆ ಹಾಜರುಪಡಿಸೋಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಪೋಕ್ಸೋ ಪ್ರಕರಣ ಸಂಬಂಧ ವಚನಾನಂದ ಸ್ವಾಮೀಜಿ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ರದ್ದುಪಡಿಸಿ ರೆಗ್ಯುಲರ್ ಬೇಲ್ ಪಡೆಯಲು ಹೈಕೋರ್ಟ್ 3 ವಾರ ಅವಕಾಶ ನೀಡಿತು. ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯಕ್ಕೆ ವಕೀಲ ಎಸ್.ವಿ. ಪಾಟೀಲ್ ಹಾಗೂ ಭಕ್ತರ ಜೊತೆ ಖುದ್ದು ಆಗಮಿಸಿದ ಶ್ರೀಗಳು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆ ಬಿಜೆಪಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿತ್ತು. ವರದಿ ನೀಡುವಂತೆ ಆದೇಶಿಸಿತ್ತು. ಇದರ ಬೆನ್ನಲ್ಲೇ ಸಿಟಿ ರವಿ ನೇತೃತ್ವದ ಬಿಜೆಪಿಯ ಸತ್ಯಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆಯಾಗಿದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಿದೆ. ವರದಿ ಸಲ್ಲಿಕೆ ಬಳಿಕ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ, ಸಾಂದರ್ಭಿಕ ಸಾಕ್ಷ್ಯ ಪರಿಗಣಿಸಿ ವರದಿಯನ್ನು ಕೊಟ್ಟಿದ್ದೀವಿ. ಬಿಜೆಪಿಯಿಂದ 3+1 ಅಡ್ಡ ಮತದಾನ ಆಗಿದೆ. 3 ಅಡ್ಡಮತ, 1 ಅಸಿಂಧು ಆಗಿದೆ. ಸಮಿತಿಯ 3ವರಿಗೂ ಸಹಮತ ಇರುವ ಅಂಶಗಳಲ್ಲಿ ವರದಿಯನ್ನು ನೀಡಿ ಉಲ್ಲೇಖಿಸಲಾಗಿದೆ ಅಂತಂದ್ರು. ವಿಧಾನ ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿರುವ ಕುರಿತಾಗಿ ಆಂತರಿಕ ಸತ್ಯಶೋಧನೆ ಮಾಡಲಿಕ್ಕೆ ಅಂತೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಎನ್ ಮಹೇಶ್ ಅವರು, ಹಿಂದೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಈಗ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ 3 ಜನರ ಸಮಿತಿಯನ್ನು ಮಾಡಿದ್ರು. ಅವರಿಗೆ ನಮಗೆ ಹೇಳಿದ್ರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ 3 ಕುಳಿತು ಪರಸ್ಪರ ಚರ್ಚೆ ಮಾಡಿ 3ವರಿಗೂ ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನು ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದನ್ನ ವರಿಷ್ಠರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಳುತ್ತಾರೆ, ಎಲ್ಲವನ್ನೂ ಸೀರಿಯಸ್ ಆಗಿ ಗಮನಿಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಆಗಲೇ ವರಿಷ್ಠರು ಗಮನಕ್ಕೆ ಬಂದಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರದ ನಮ್ಮ ನಾಯಕರು ಇದನ್ನು ಸೀರಿಯಸ್ ಆಗಿ ಗಮನಿಸಿದ್ದಾರೆ. ಸಾಧಕ ಬಾಧಕಗಳನ್ನು ಎಲ್ಲವನ್ನು ಕೂಡ ಇದು ಮಾಡಿದ್ದಾರೆ. ಸಿಟಿ ರವಿ ಅವರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲೋ ನಂಗೆ ಗೊತ್ತಿಲ್ಲ. ನಮ್ಮ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮತ್ತು ಪಕ್ಷ ತುಂಬ ತೀಕ್ಷ್ಣವಾಗಿ ತೆಗೆದುಕೊಂಡಿದೆ. ಅದು ಯಾವ ರೀತಿ ಕ್ರಮ ತಗೊಳ್ಳೋದು ಬಿಡೋದು ಅಲ್ಲೂ ಈಗಾಗಲೇ ಅವರು ಚಿಂತನೆ ಮಾಡಿದ್ದಾರೆ. ಅದೇನು ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ನೀಡಿದ್ದು, ಆಣೆ ಪ್ರಮಾಣ ಮಾಡೋದು ಹಳೆ ವಿಚಾರ. ನಮ್ಮ ವರಿಷ್ಠರು ಸತ್ಯಶೋಧನಾ ಸಮಿತಿಯಿಂದ ವರದಿ ಪಡೆದಿದ್ದಾರೆ. ಆಣೆ ಪ್ರಮಾಣದ ಬಗ್ಗೆ ಎಮೋಷನಲ್ ಆಗಿ ಮಾತನಾಡಿದ್ದೀನಿ ಅಂತ ವಿಜಯೇಂದ್ರ ಅವರೇ ಹೇಳಿದ್ದಾರೆ. ಅದೆಲ್ಲ ಮುಗ್ದು ಹೋದ ಅಧ್ಯಾಯ ಅಂತಂದ್ರು. ನೋಡಿ, ಮೊನ್ನೆ ನಡೆದಿರುವಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಾಕಿರುವಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರು ಇದಕ್ಕೆ ಯಾರ್ಯಾರು ವೋಟ್ ಹಾಕಿಲ್ಲ ಅನ್ನುವಂಥದ್ದನ್ನು ಇತ್ಯರ್ಥ ಮಾಡ್ಕೊಳ್ಳೋದ್ರ ಸಲುವಾಗಿ ಒಂದು ರೋಷಾವೇಶವಾಗಿ, ಒಂದು ಎಮೋಷನಲ್ ಆಗಿ ಅವರು ಎಲ್ಲರೂ ಅಲ್ಲಿ ಹೋಗಿ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣ ಮಾಡೋಣ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಹಳೆಯ ವಿಚಾರ. ಈಗಾಗಲೇ ಅದಕ್ಕೆ ನಮ್ಮ ರಾಜ್ಯದ ಹಿರಿಯ ನಾಯಕರು, ಪರಿವಾರದ ಹಿರಿಯರು ಮತ್ತು ರಾಷ್ಟ್ರೀಯ ನಾಯಕರು ಯಾವುದೇ ರೀತಿಯಿಂದ ಶಾಸಕರನ್ನು ಧರ್ಮಸ್ಥಳಕ್ಕೆ ಈ ವಿಚಾರವಾಗಿ ಅಲ್ಲಿಗೆ ಎಳೆತರುವಂಥದ್ದು ಸರಿಯಲ್ಲ, ಅದನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಅದು ಅಲ್ಲಿಗೇನೆ ಮುಗಿದು ಹೋದ ಅಧ್ಯಾಯ. ಯಾಕಂದರೆ ಅವ್ರನ್ನ ಹೇಳಿದ್ದಾರೆ, ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮ ಹಿನ್ನೆಲೆ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆಯಿತು ಕಾರ್ಯಕ್ರಮ. ಪುತ್ಥಳಿಗೆ ಸಿಎಂ ಡಿಕೆ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದ್ರು. ನಿರ್ಮಲಾನಂದನಾಥ ಸ್ವಾಮೀಜಿ, ಕೆಎಚ್ ಮುನಿಯಪ್ಪ, ಕೃಷ್ಣ ಭೈರೇಗೌಡ ಸಾಥ್ ನೀಡಿದ್ರು. ಈ ವೇಳೆ ಮಾತನಾಡಿದ ಸಿಎಂ, ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯೋಕೆ ಯೋಜನೆ ರೂಪಿಸುತ್ತಿದ್ದೀವಿ. ಕೆಂಪೇಗೌಡ ಹೆಸರಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡೋಕೆ ತೀರ್ಮಾನಿಸಿದ್ದೀವಿ. ಕೆಂಪೇಗೌಡರ ಕಟ್ಟಿದ ನಾಡನ್ನ 15 ಲಕ್ಷ ಸಸಿಗಳನ್ನು ನೆಟ್ಟು ಹಸಿರೀಕರಣ ಮಾಡ್ತೀವಿ ಅಂತಂದ್ರು. ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು
ಇವತ್ತು ಬೆಳಗ್ಗೆಯಿಂದ ಸುಮಾರು 10,000 ಜನ ಮ್ಯಾರಥಾನ್ ಓಟವನ್ನ ಮಾಡಿದ್ದಾರೆ. ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸುಸಿ ನಡೆಯುವಂತ ಈ ಹಸಿರು ಸುಸಿಯನ್ನ ನೆಡುವಂತ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. 5 ಎಕರೆ ಹೆಚ್ಚು ಜಮೀನನ್ನ ಸುಮ್ಮನಹಳ್ಳಿಲಿ ತೀರ್ಮಾನ ಮಾಡಿ ಭೂಮಿ ಪೂಜೆಯನ್ನ ಮಾಡಿಸಿದ್ದೇವೆ. ಅಲ್ಲಿ ಕೆಂಪೇಗೌಡ ಭವನದ ಜೊತೆಯಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಟೌನ್ ಪ್ಲಾನಿಂಗ್ ಕಾಲೇಜನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಈಗಾಗಲೇ ನಾನು AICTUಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಕಲಬುರಗಿಯ ಹಲವೆಡೆ ಭಾರಿ ಮಳೆಯಾಗಿದೆ. ಕಲಬುರಗಿ ನಗರದಾದ್ಯಂತ ಭಾರಿ ಮಳೆಯಾಗಿದ್ದು ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿದ್ದ ರೈತರು ಈಗ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಒಳ್ಳೆ ಬೆಳೆ ಬರೋ ನಿರೀಕ್ಷೆ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದಿನಿಂದ ರಾಜ್ಯದ ಪ್ರತಿಷ್ಠಿತ ಮಹಾರಾಜ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ ಆರಂಭ ಆಗಲಿದೆ. KSCAನಿಂದ IPL ಮಾದರಿ ಕ್ರಿಕೆಟ್ ಪಂದ್ಯಾವಳಿಗಳು ಆಯೋಜನೆಗೊಂಡಿದ್ದು ಇಂದಿನಿಂದ ಜುಲೈ 3ರವರೆಗೆ KSCA ಮೈದಾನದಲ್ಲಿ ನಡೆಯಲಿದೆ ಪಂದ್ಯ. ಇಂದಿನ ಪಂದ್ಯದಲ್ಲಿ ಶಿವಮೊಗ್ಗ ಯೋಧಾಸ್ ಹಾಗೂ ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ನಡುವೆ ಹಣಾಹಣಿ ನಡೀತಾ ಇದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡುತ್ತಿರುವಂತಹ ಶಿವಮೊಗ್ಗ ಲಯನ್ಸ್ 20 ಓವರ್ಗಳಲ್ಲಿ 176 ರನ್ ಕಲೆ ಹಾಕಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹಣ ಹಾಗೂ ದೇವರ ಚಿನ್ನಾಭರಣ ಕದ್ದ ಕೇಸ್ನಲ್ಲಿ 8 ಜನರನ್ನ 3 ದಿನ ಜೈಲಿಗೆ ಕಳಿಸಲಾಗಿದೆ. SIT ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬರ್ತಿದೆ. ಕಳೆದ 2-3 ವರ್ಷಗಳಿಂದವೇ ದೇಣಿಗೆ ಹಾಗೂ ಹುಂಡಿ ಹಣ ಕದಿತಾ ಇದ್ರು, ಚಿನ್ನಾಭರಣಗಳನ್ನು ಕದಿತಿದ್ರು ಅಂತ ಮಾಹಿತಿ ಹೊರಬರ್ತಿದೆ. ಈವರೆಗೆ 89,75,000 ಹಣವನ್ನ ರಿಕವರಿ ಮಾಡಲಾಗಿದೆ. ಅಮರನಾಥ ಯಾತ್ರೆ ಜುಲೈ 3ರಂದು ಅಧಿಕೃತವಾಗಿ ಆರಂಭ ಆಗಲಿದೆ. ಶ್ರೀ ಅಮರನಾಥಜಿ ಶ್ರೈನ್ ಬೋರ್ಡ್ ಈ ಮಾಹಿತಿಯನ್ನು ಕೊಟ್ಟಿದೆ. ಆಗಸ್ಟ್ 28ರವರೆಗೆ ಒಟ್ಟು 57 ದಿನಗಳ ಕಾಲ ಯಾತ್ರೆ ನಡೆಯಲಿದೆ. ಜುಲೈ ಮೊದಲ ವಾರದಲ್ಲಿ ಯಾತ್ರೆ ಆರಂಭವಾಗ್ತಿರೋದ್ರಿಂದ ಈ ಅವಧಿಯಲ್ಲಿ ಪವಿತ್ರ ಹಿಮಲಿಂಗವು ಸಂಪೂರ್ಣ ಜಲಾವೃತಗೊಳ್ಳದೆ ತನ್ನ ಪೂರ್ಣ ರೂಪದಲ್ಲಿ ದರ್ಶನ ನೀಡುತ್ತೆ. 13ರಿಂದ 70 ವರ್ಷದ ಒಳಗಿನ ಆರೋಗ್ಯವಂತ ಭಕ್ತರಿಗೆ ಮಾತ್ರ ಯಾತ್ರೆ ಕೈಗೊಳ್ಳೋಕೆ ಅವಕಾಶ ಇದೆ. ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ಯುದ್ಧ ಶುರುವಾಗಿದೆ. ಇರಾನ್ನ ಹಲವು ಕಡೆ ಅಮೆರಿಕ ಸೇನೆ ದಾಳಿ ಮಾಡಿದೆ. ಒಪ್ಪಂದ ರದ್ದಾದರೆ ಜಾಗತಿಕ ಸಮಸ್ಯೆ ಹೆಚ್ಚಾಗಲಿದೆ. ಗುಂಡಿನ ದಾಳಿ ನಡೆಸ್ತಾ ಇರೋದ್ರಿಂದ ಅಮೆರಿಕ ಶಾಂತಿ ಒಪ್ಪಂದವನ್ನ ಉಲ್ಲಂಘಿಸಿದೆ ಅಂತ ಇರಾನ್ ಹೇಳಿದೆ. ಇರಾನ್ ತನ್ನ ಪ್ರದೇಶದ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಅಂತ ಬಹರೇನ್ ಹೇಳಿದೆ. ಭೂಕಂಪನಕ್ಕೆ ವೆನೆಜುವೆಲಾ ಜನ ತತ್ತರಿಸಿ ಹೋಗಿದ್ದಾರೆ. ಸಾವಿನ ಸಂಖ್ಯೆ 1000ಕ್ಕೆ ತಲುಪುವಂತಹ ಸಾಧ್ಯತೆ ಇದೆ. ಹಾನಿಗೆ ಒಳಗಾದ ಪ್ರದೇಶಗಳಲ್ಲಿ ರಕ್ಷಣಾ ತಂಡಗಳು ಕಾರ್ಯಾಚರಣೆ ಮುಂದುವರೆಸಿದೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಲು ಮೈಸೂರಲ್ಲಿ ನಾಳೆ ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತರಾದ ಸ್ಪರ್ಧೆಗೆ 1 ಲಕ್ಷ ಬಹುಮಾನ ಕೊಡಲಾಗುತ್ತೆ.